ನಮಸ್ಕಾರ ಎಲ್ಲರಿಗೂ. ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಸೀರೀಸ್ನಲ್ಲಿ ನಾವು ಹೋಳಿಗೆ, ರೊಟ್ಟಿ, ಚಟ್ನಿ ಪುಡಿ ಈ ಥರ 10-15 ದಿನಗಳ ಕಾಲ ಇಟ್ಕೊಂಡು ತಿನ್ನೋವಂಥ ತಿಂಡಿ ತಿನಿಸುಗಳನ್ನು ನೋಡಿದ್ವಿ. ಈ ಸಂಚಿಕೆಯಲ್ಲಿ ಉತ್ತರ ಕರ್ನಾಟಕದವರು ಭೋಗಿ ದಿನ ಏನೇನು ಅಡುಗೆ ಮಾಡ್ತಾರೆ ಅಂತ ನೋಡೋಣ. ಮೊದಲನೇದಾಗಿ ಬದನೆಕಾಯಿ ಎಣ್ಗಾಯಿ. ಇಲ್ಲಿ ನಾನು ಕಡಲೆ ಬೀಜ, ಹಾಗೆ ಶುಂಠಿ ಬೆಳ್ಳುಳ್ಳಿ, ಒಣ ಕೊಬ್ಬರಿ, ಹಾಗೆ ಈರುಳ್ಳಿ ಮತ್ತು ಎಳ್ಳು, ಹಾಗೆ ಬದನೆಕಾಯಿ, ಈ ರೀತಿ ಮಿಡಿ ಬದನೆಕಾಯಿನ ತೊಗೋಬೇಕು ನೀವು, ತುಂಬ ದೊಡ್ಡದಿರೋದು ಬೇಡ. ಮತ್ತು ಈ ರೀತಿ ಕಟ್ ಮಾಡ್ಕೊಂಡು ನೀರಲ್ಲಿ ಇಟ್ಕೋಬೇಕು. ಅದಾದಮೇಲೆ ನಾನು ಇಲ್ಲಿ ಕಡಲೆ ಬೀಜನ ಹುರ್ಕೊಂಡಿದ್ದೀನಿ, ಹಾಗೆ ಎಳ್ಳನ್ನು ಕೂಡ ಹುರ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಚಟ್ಪಟ್ ಅಂತ ಸಿಡಿತಾ ಇತ್ತು. ಇವಾಗ ಈರುಳ್ಳಿನ ಈ ರೀತಿ ಸುಟ್ಕೋಬೇಕು. ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿನ ಸುಟ್ಟು ನಾವು ಗ್ರೇವಿ ಮಾಡಿಕೊಂಡ್ರೆ ಅದರ ಟೇಸ್ಟ್ ಸೂಪರಾಗಿರುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಕೊಬ್ಬರಿನ ಕೂಡ ಸುಟ್ಕೊಳ್ತಾ ಇದ್ದೀನಿ. ಇದು ಒಣ ಕೊಬ್ಬರಿ. ನೋಡಿ ಈ ರೀತಿ ಫುಲ್ ಬ್ಲ್ಯಾಕ್ ಕಲರ್ ಆಗಬೇಕು. ಇವಾಗ ಒಂದು ಬೆಳ್ಳುಳ್ಳಿನ ಸುಟ್ಕೊಳ್ತಾ ಇದ್ದೀನಿ. ಇದು ಇವಾಗ ಸುಟ್ಟಿದೆ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹುರಿದಿರೋ ಕಡಲೆ ಬೀಜ, ಎಳ್ಳು, ಹಾಗೆ ಸುಟ್ಕೊಂಡಿಟ್ಟಿರೋ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಈ ರೀತಿ ಪುಡಿ ಮಾಡಿ ಇಟ್ಕೋಬೇಕು. ಇವಾಗ ಬೇಯಿಸಿಟ್ಕೊಂಡಿರೋ ಈರುಳ್ಳಿ, ಹಾಗೆ ಆವಾಗಲೇ ಸುಟ್ಟು ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಅದನ್ನು ಸಿಪ್ಪೆ ತೆಗೆದು ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿಟ್ಟಿರೋವಂಥ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ಗೆ ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಜಾರ್ಗೆ ಹಾಕಬೇಕಿತ್ತು, ಬಟ್ ನಾನು ಮರೆತುಬಿಟ್ಟೆ, ಹಾಗಾಗಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಬಾಣಲಿಗೆ ಒಂದು 4 ಚಮಚ ಎಣ್ಣೆನ ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡಿರೋವಂತಹ ಬದನೆಕಾಯಿನ ಈ ರೀತಿ ಸ್ವಲ್ಪ ನೀರನ್ನು ತೆಗೆದುಬಿಟ್ಟು ಹಾಕ್ಕೋಬೇಕು. ನೋಡಿ ಎಣ್ಣೆಯಲ್ಲಿ ನೀಟಾಗಿ ಬೇಯಿಸ್ಕೊಂಡ್ಬಿಟ್ಟು ನಾವು ಇದನ್ನು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಇದೇ ಎಣ್ಣೆಗೆ ನಾವು ಒಗ್ಗರಣೆನ ಹಾಕ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್, ಇದನ್ನು ಬೇಯಿಸ್ಕೊಂಡ್ಬಿಟ್ಟು ನಾವು ಇದಕ್ಕೆ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಕಡಲೆ ಬೀಜ ಹಾಗೆ ಕೊಬ್ಬರಿ ಪುಡಿನ ಹಾಕ್ಕೊಳ್ಳೋಣ. ಸ್ವಲ್ಪ ಗುರೆಳ್ಳು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೊತ್ತಂಬರಿನ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಗರಂ ಮಸಾಲೆ, 1 ಸ್ಪೂನ್ ಗರಂ ಮಸಾಲೆ ಸಾಕು, ಹಾಗೆ 1 ಸ್ಪೂನ್ ಅರಿಶಿಣ, ಸ್ವಲ್ಪ ಸಾಂಬಾರು ಪೌಡರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗೆ ಅಚ್ಕಾರದ ಪುಡಿ 2 ಚಮಚ. ನೀವು ಕೇಳ್ಬೋದು ಗರಂ ಮಸಾಲ ಹಾಕಿದ್ದೀರಾ ಏನಕ್ಕೆ ಸಾಂಬಾರು ಪೌಡ್ರ್ ಅಂತ. ಸ್ವಲ್ಪ ಹುಣಸೆಹಣ್ಣಿನ ರಸನ ಹಾಕ್ಕೊಳ್ಳಿ, ಸ್ವಲ್ಪ ಬೆಲ್ಲ. ಗರಂ ಮಸಾಲ ಮತ್ತು ಸಾಂಬಾರು ಪೌಡರ್ ಎರಡನ್ನೂ ಹಾಕೋದ್ರಿಂದ ಎಣ್ಣೆಗಾಯಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮಸಾಲೆ ರೆಡಿ ಆಗಿದೆ. ಇದನ್ನು ಬದನೆಕಾಯಿ ಒಳಗಡೆ ಫಿಲ್ ಮಾಡ್ಕೊಳ್ಳೋಣ. ಎಲ್ಲ ಬದನೆಕಾಯಿಗೂ ಫಿಲ್ ಮಾಡ್ಕೊಂಡ್ಬಿಡಿ. ಇವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಇಟ್ಕೊಂಡು ಉಳಿದಿರೋ ಮಸಾಲೆನೆಲ್ಲ ಮೇಲೆ ಹಾಕಿ ಸೈಡಿಂದ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಗಾರ್ನಿಷ್ಗೆ ಕೊತ್ತಂಬರಿ ಕೂಡ ಹಾಕಿ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಬದನೆಕಾಯಿ ಎಣ್ಗಾಯಿ ರೆಡಿ. ಸೊ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ರೆಸಿಪಿ ಅವರೆಕಾಳು ಪಲ್ಯ. ನಾನಿಲ್ಲಿ ಬೇಯಿಸಿಟ್ಕೊಂಡಿರೋ ಅವರೆಕಾಳನ್ನು ತೊಗೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕಟ್ ಮಾಡಿಟ್ಕೊಂಡಿರೋ ಟೊಮ್ಯಾಟೊನ ಹಾಕಿ ಸಾಫ್ಟ್ ಆ್ಯಂಡ್ ನೈಸ್ ಆಗೋವರೆಗೂ ಬೇಯಿಸ್ಕೋಬೇಕು. ನೋಡಿ ಟೊಮ್ಯಾಟೊ ಸಾಫ್ಟ್ ಆಗಿದೆ. 1 ಸ್ಪೂನ್ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 1 ಸ್ಪೂನ್ ಅರಿಶಿನ. ಇವಾಗ ಬೇಯಿಸಿಟ್ಕೊಂಡಿರೋ ಅವರೆಕಾಳನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ ಕೊತ್ತಂಬರಿ ಸೊಪ್ಪು, ಇದರ ಮೇಲ್ಗಡೆ ಎಳ್ಳು ಮತ್ತು ಕೊಬ್ಬರಿ ತುರಿನ ಹಾಕ್ಕೊಂಡ್ಬಿಟ್ರೆ ಅವರೆಕಾಳು ಪಲ್ಯ ರೆಡಿ. ನೆಕ್ಸ್ಟ್ ರೆಸಿಪಿ ಬಂದುಬಿಟ್ಟು ಕಡಲೆಬೇಳೆ ಹಿಟ್ಟಿನ ಜುನ್ಕ. ಕಡಲೆ ಹಿಟ್ಟು 1 ಬೌಲ್, ಕೊತ್ತಂಬರಿ, ಈರುಳ್ಳಿ, ಹಾಗೆ
ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ನ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣಿನ ರಸ. ಇವಾಗ ಒಗ್ಗರಣೆಗೆ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕರಿಬೇವು, ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ, ಹಾಗೆ 1 ಸ್ಪೂನ್ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ಬಿಟ್ಟು ಇದಕ್ಕೆ 1 ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ. ಅದಾದಮೇಲೆ 2 ಟೇಬಲ್ ಸ್ಪೂನ್ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳೋಣ. 1/2 ಸ್ಪೂನ್ ಬೆಲ್ಲನ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಬೌಲ್ ಕಡಲೆ ಹಿಟ್ಟನ್ನು ತೊಗೊಂಡಿರೋದ್ರಿಂದ 1 ಬೌಲ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕುದಿ ಬಂದಮೇಲೆ ಇದಕ್ಕೆ ಹಿಟ್ಟನ್ನು ಹಾಕಿ ಕಲಿಸ್ತಾ ಹೋಗಬೇಕು. ಗಂಟಾಗದೇ ಇರೋ ಹಾಗೆ ಕಲಿಸ್ಬೇಕು. ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಕಲಿಸ್ತಾ ಹೋಗಬೇಕು. ನೋಡಿ, ಈ ರೀತಿ ಗಂಟು ಆಗದೇ ಇರೋ ಹಾಗೆ ಕಲಿಸ್ಕೋಬೇಕು. ಇವಾಗಿದು ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದಮೇಲೆ ನಾವು ಈ ರೀತಿ ಒಂದು ಪ್ಲೇಟ್ಗೆ ತುಪ್ಪ ಸವರಿ ರೆಡಿಯಾಗಿರುವಂಥ ಜುನ್ಕಾನ ಪ್ಲೇಟ್ ಮೇಲೆ ಹಾಕಿ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇಟ್ಟು ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ಇದಕ್ಕೆ ತುರಿದಿರೋ ಕೊಬ್ಬರಿ ಹಾಗೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಳ್ಳೋಣ. ಇವಾಗ ನಿಮ್ಗೆ ಬೇಕಾಗಿರೋ ಶೇಪ್ಗೆ ಕಟ್ ಮಾಡಿಟ್ಕೊಂಡ್ರೆ ಜುನ್ಕಾ ರೆಡಿ ಆಗುತ್ತೆ. ನೋಡಿ, ಸಾಫ್ಟಾಗಿ ಜುನ್ಕಾ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ರೆಸಿಪಿ ಬಂದು ಬದನೆಕಾಯಿ ಭರ್ತಾ. ಇಲ್ಲಿ ಹಸಿಗಡಲೆ, ಕ್ಯಾರೆಟು, 2 ಬದನೆಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಬಟಾಣಿನ ತೊಗೊಂಡಿದ್ದೀನಿ. ಬದನೆಕಾಯಿಗೆ ಈ ರೀತಿ ಎಣ್ಣೆನ ಸವರಿ ಸೈಡಿಂದ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಆ ಕಟ್ ಮಾಡಿರೋ ಬದನೆಕಾಯಿ ಮಧ್ಯ ಈ ರೀತಿ ಬೆಳ್ಳುಳ್ಳಿ ಹಾಗೆ 1 ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಹಾಕಿ ಇದನ್ನು ನಾವು ಒಲೆ ಮೇಲೆ ಸುಟ್ಕೋಬೇಕು. ನೋಡಿ, ಈ ರೀತಿ 2 ಬದನೆಕಾಯಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ. ಈ ರೀತಿ ಬದನೆಕಾಯಿನ ಸುಟ್ಟಾದಮೇಲೆ ನಾವು ಸ್ವಲ್ಪ ಹೊತ್ತು ಒಂದು ಪಾತ್ರೆನ ಮುಚ್ಚಿ ಇಡಬೇಕು. ಈ ರೀತಿ ಇಡೋದ್ರಿಂದ ಅದು ಒಳಗಡೆ ಚೆನ್ನಾಗಿ ಬೆಂದ್ಕೊಂಡು ಬಿಡುತ್ತೆ. ನೋಡಿ, ನಾನಿವಾಗ ಇದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇವಾಗ ಇದರ ಸಿಪ್ಪೆ ತೆಗೆಯೋಣ. ಸಿಪ್ಪೆ ತೆಗೆದು ಬದನೆಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೆಯಲ್ಲ, ಬಟಾಣಿ, ಕಡಲೆ, ಅದನ್ನೆಲ್ಲ ಹಾಕಿ ನೈಸಾಗಿ ಈ ರೀತಿ ಜಜ್ಕೋಬೇಕು. 2 ಬದನೆಕಾಯಿನ ಕೂಡ ಹಾಕಿದ್ದೀನಿ, ಸಿಪ್ಪೆ ಸುಲಿದಿರೋ ಬದನೆಕಾಯಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಮಿಕ್ಸಿಲಿ ಮಾಡಿದರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಒಗ್ಗರಣೆ ಹಾಕೋತಾ ಇದ್ದೀನಿ. ಜೀರಿಗೆ, ಅರಿಶಿನ ಹಾಗೆ ಕರಿಬೇವು. ಸಂಕ್ರಾಂತಿ ಬಂತು ಅಂದರೆ ಸಂಕ್ರಾಂತಿ ಬಂತು ರಥೋ ರಥೋ ಅನ್ನೋ ಹಾಡು ಎಲ್ಲರೂ ಗುನುಗ್ತಿರ್ತಾರೆ. ನಾನಂತೂ ಗುನುಗ್ತಾನೇ ಇರ್ತೀನಿ ಪ್ರತಿ ವರ್ಷ ಕೂಡ. ಇವಾಗ ಪೇಸ್ಟ್ ಮಾಡಿಟ್ಕೊಂಡಿರುವಂಥ ಬದನೆಕಾಯಿನ ಹಾಕ್ಕೊಳ್ಳೋಣ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ಸೊ ಬದನೆಕಾಯಿ ಭರ್ತಾ ಕೂಡ ರೆಡಿ ಆಗಿದೆ. ಇದರ ಮೇಲೆ ಸ್ವಲ್ಪ ಎಳ್ಳು ಹಾಗೆ ತುರಿದಿರೋ ಕೊಬ್ಬರಿನ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಸಖತ್ತಾಗಿ ಗ್ರೀನ್ ಆಗಿದೆ ಅಂತ. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಜೋಳದ ನುಚ್ಚು. ಯೂಶ್ವಲಿ ಮೊಸರನ್ನ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ನಾವು ಜೋಳದ ನುಚ್ಚನ್ನು ಮಾಡ್ತೀವಿ. 1 ಬೌಲ್ ಜೋಳನ ತೊಗೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಸಾನ್ಗೆಗೆ ಹಾಕಿ ಮೇಲ್ಗಡೆ ಏನು ಬಂದಿರುತ್ತಲ್ಲ ಅದನ್ನು ತೊಗೊಳ್ಬೇಕು. ಸ್ವಲ್ಪ ರವೆ ಥರ ಇರುತ್ತೆ ಇದು. ಅದನ್ನು ನಾನು 1 ಬೌಲ್ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ 2 ಬೌಲ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ ಜೋಳದ ನುಚ್ಚಿಗೆ 2 ಬೌಲ್ ನೀರನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಕುದಿ ಬಂದಮೇಲೆ ಜೋಳದ ನುಚ್ಚನ್ನು ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗಂಟು ಆಗದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದು 10 ರಿಂದ 15 ನಿಮಿಷ ಮುಚ್ಚಳ ಹಾಕಿ ಬೇಯಿಸ್ಕೊಂಡು ಬಿಡೋಣ. ಇದು ಸ್ವಲ್ಪ ತಣ್ಣಗಾಗಬೇಕು. ಇವಾಗ ತಣ್ಣಗಾಗಿರೋ ನುಚ್ಚನ್ನು ನಾನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕರಿಮೆಣಸು, ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ಮೊಸರನ್ನದ ಥರನೇ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ಗಟ್ಟಿ ಮೊಸರನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು
ನೀಟಾಗಿ ಕಲಿಸ್ಕೊಂಡ್ಬಿಡಿ. ಮೇಲೆ ಕೊತ್ತಂಬರಿ ಸೊಪ್ಪು, ದಾಳಿಂಬೆನ ಹಾಕಿಬಿಟ್ರೆ ಜೋಳದ ನುಚ್ಚು ರೆಡಿ. ಬನ್ನಿ ಇವತ್ತಿನ ಭೋಗಿ ಊಟದಲ್ಲಿ ಏನೇನು ಮಾಡಿದ್ದೀವಿ ಅಂತ ನೋಡೋಣ. ರೊಟ್ಟಿ, ಹೋಳಿಗೆ, ಮಾದೇಲಿ, ಪಲ್ಯಗಳು, ನುಚ್ಚು. ಈ ಸೈಡ್ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಮಕ್ಕಳು ಫೋಟೋಶೂಟ್ಗೆ ನೀವು ಈ ರೀತಿ ಡೆಕೋರೇಷನ್ ಮಾಡ್ಕೋಬೋದು. ಸೊ ಪ್ಲೇಟ್ನ ರೆಡಿ ಮಾಡ್ಕೊಳ್ಳೋಣ. ಎಲ್ಲ ಐಟಮ್ಸ್ನ ಹಾಕಿ ನಾನು ಪ್ಲೇಟ್ ರೆಡಿ ಮಾಡಿದ್ದೀನಿ. ಥ್ಯಾಂಕ್ ಯು.